ಸ್ಟಾರ್ಟ್. ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ನಡೀತಿರುವಂಥ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಎಕ್ಸ್ಪೋ ನಾನು ಎಕ್ಸ್ಪೋ ನಡೀತಾ ಇದೆ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಈ ಎಲ್ಲ ಎಕ್ಸಿಬಿಷನ್ ನಡೀತಾ ಇದೆ. ಆ ಕಡೆ ಕ್ವಿಜ್ ನಡೀತಾ ಇದೆ, ಕಾನ್ಫರೆನ್ಸ್ ನಡೀತಾ ಇದೆ. ಈ ಎಕ್ಸಿಬಿಷನಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಇರೋಂಥದ್ದು ಒಂದು ಟೆಕ್ನಾಲಜಿ ಬಗ್ಗೆ ಗೊತ್ತಾಯಿತು. ಅದು OPay ಅಂತಂದೇಳ್ಬಿಟ್ಟು OPay ಅಲ್ಲಿ ಹೇಗೆ ನಾವು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಈ ಕಂಪ್ನಿಯವರು ಪ್ರೆಸೆಂಟ್ ಹೇಳ್ತಾರೆ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ವಿನೋದ್ ರೆಡ್ಡಿ ಅಂತ. ಪ್ರಾಪರ್ ನಮ್ಮದು ಬಳ್ಳಾರಿ. ಕಂಪ್ನಿ ಎಲ್ಲ ಇರೋದು ಬೆಂಗಳೂರಲ್ಲೇ. ಕಂಪ್ನಿ ಹೆಸರು ಬಂದ್ಬಿಟ್ಟು OPay ಸ್ಮಾರ್ಟ್ ಬಿಸ್ನೆಸ್ ಸೊಲ್ಯೂಷನ್ಸ್ ಅಂತ. ಅಂದರೆ ಒಂದು ಸ್ಮಾರ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ತಮ್ಮ ಇರ್ತಕ್ಕಂಥ ಬಿಸ್ನೆಸ್ನ ಹೇಗೆ ಎನ್ಹ್ಯಾನ್ಸ್ ಮಾಡ್ಬೋದು ಅಂತ. ಈಗ ನಾವು ಮಾಡ್ತಾ ಇರೋದು ಡಿಜಿಟಲ್ ಬಿಸ್ನೆಸ್ ಕಾರ್ಡ್ಸ್ ಅಂತ ಹೇಳಿ. ಈಗ ಇದನ್ನು ಯೂಸ್ ಮಾಡೋದ್ರಿಂದ ಈಗ ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇರುತ್ತೆ. ಬಳ್ಳಾರಿಯಿಂದ ಬಂದಿದ್ದೀವಿ. ಬಳ್ಳಾರಿಯಿಂದ ಏನು ಓದಿದ್ದೀರಾ? ನಂದು ಪ್ರಾಪರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. BCA. ನ್ಯಾನೋ ಟೆಕ್ನಾಲಜಿ ಬಗ್ಗೆ ಗೊತ್ತಾಗಬೇಕು ಅಂದರೆ ಯಾವ ಬ್ಯಾಕ್ಗ್ರೌಂಡ್ ಓದ್ತಾ ಇದ್ದೀವಿ? ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಕಂಪ್ಯೂಟರ್ ಸೈನ್ಸ್. ಯಾವ ಬ್ರಾಂಚ್? BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದರಲ್ಲಿ ಮೇಡಮ್ ಈ ನ್ಯಾನೋ ಟೆಕ್ನಾಲಜಿ NFC ಚಿಪ್ ಅಂತ ಇದೆ. ನ್ಯಾನೋ ಟೆಕ್ನಾಲಜಿ ನಿಯರ್ ಫೀಲ್ಡ್ ಕಮ್ಯುನಿಕೇಷನ್ ಅಂತ. ಈಗ ನಾವು ವಿಸಿಟಿಂಗ್ ಕಾರ್ಡ್ಸ್ ಇರುತ್ತೆ. ವಿಸಿಟಿಂಗ್ ಕಾರ್ಡ್ಸ್ ಅಂದರೆ ಈಗ ಒಂದೊಂದು ಬಿಸ್ನೆಸ್ಸಲ್ಲಿ 5,000 10,000 ಕಾರ್ಡ್ಸ್ ಪ್ರಿಂಟ್ ಹೊಡಿಸ್ತಾರೆ. ಹಂಗೆ ಮಾಡ್ಬೋದು. 5,000 ಕಾರ್ಡ್ ಪ್ರಿಂಟ್ ಹೊಡಿಸ್ತಾರೆ. ಸೊ ಆ ಪ್ರಿಂಟ್ ಹೊಡ್ಸೋ ಬಂದು ನಮ್ಮದು ಒಂದು ಕಾರ್ಡ್ ತೊಗೊಂಡ್ರೆ ನೀವು 5 ವರ್ಷದವರೆಗೂ ಯೂಸ್ ಮಾಡ್ಬೋದು. ನೀವು ಲಕ್ಷಾಂತರ ಕಾರ್ಡ್ಸ್ನ ವೇಸ್ಟ್ ಮಾಡೋ ಬಂದು ಒಂದು ಕಾರ್ಡ್ನ ಯೂಸ್ ಮಾಡಿದ್ರೆ ಅಷ್ಟೆಲ್ಲ ಕಾರ್ಡ್ಸ್ ದುಡ್ಡನ್ನ ಉಳಿಸ್ಬೋದು. ವಿಸಿಟಿಂಗ್ ಕಾರ್ಡ್ ಮಾಡಿಸೋಂಥ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಅಂತ ನ್ಯೂ ಟೆಕ್ನಾಲಜಿ ಬಂದಿದೆ. ಇದ್ರ ಬಗ್ಗೆ ಹೇಳ್ತಾರೆ. ನನಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವೀಕ್ಷಕರೇ, ಇದು ನಿಮಗೆ ಇವಾಗ GPay ಮಾಡ್ತೀವಿ, ಗೂಗಲ್ ಪೇ ಮಾಡ್ತೀವಿ, ಮತ್ತು Paytm ಮಾಡ್ತೀವಿ. ಅದೇ ಥರ ಇದರಲ್ಲೂ ಸಹ ಹೊಸ ಟೆಕ್ನಾಲಜಿ ಬಂದಿದೆ. ವಿಸಿಟಿಂಗ್ ಕಾರ್ಡಲ್ಲಿ ಯಾವ ಥರ ಯೂಸ್ ಮಾಡೋದು, ಏನು ಯೂಸ್ ಆಗುತ್ತೆ ಅಂತ ಅವರೇ ಹೇಳ್ತಾರೆ. ಮೇಡಮ್ ಏನು ಈ ವಿಸಿಟಿಂಗ್ ಕಾರ್ಡ್ ಇರುತ್ತೆ. ಈ ವಿಸಿಟಿಂಗ್ ಕಾರ್ಡ್ನ ನಾವು ಮೊಬೈಲ್ಗೆ ಈ ಥರ ಟ್ಯಾಪ್ ಆದರೂ ಮಾಡ್ಬೋದು. ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಒಂದು ವೆಬ್ ಪೇಜ್ ಓಪನ್ ಮಾಡಿ ಇದರಲ್ಲಿ ನಾವು ಪ್ರತಿಯೊಂದನ್ನು ನೋಡ್ಕೋಬೋದು. ನಾವು ವೀಡಿಯೋಸ್ ಹಾಕ್ಬೋದು, ಫೋಟೋಸ್ ಹಾಕ್ಬೋದು. ಈಗ ಸ್ಕ್ಯಾನ್ ಮಾಡಿದ್ರಲ್ಲ ಸರ್, ಇದು ಸ್ಕ್ಯಾನ್ ಮಾಡೋದ್ರಿಂದ ಅಡ್ರೆಸ್ ಬರುತ್ತೆ ಅಂತ ಹೇಳಿ ಎಲ್ಲವೂ ಬರುತ್ತೆ ಮೇಡಮ್. ಇಮೇಲ್ ID ಇರುತ್ತೆ, ಅಡ್ರೆಸ್ ಇರುತ್ತೆ, ಮೊಬೈಲ್ ನಂಬರ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೆಲ್ಫ್ ಯೂಸಾ ಅಥವಾ ಬೇರೆ ಬಿಸ್ನೆಸ್ಗೂ ಯೂಸ್ ಮಾಡ್ಬೋದು ಮೇಡಮ್. ಇದು ಏನೇನಿರುತ್ತೆ ಡಾಕ್ಯುಮೆಂಟೇಷನ್? ಮೇಡಮ್ ಪ್ರತಿಯೊಂದು ಇರುತ್ತೆ. ಇಮೇಲ್ ಹಾಕ್ಬೋದು. ನಿಮ್ಮ ಗೂಗಲ್ ರಿವ್ಯೂ, ಈಗ ಕಸ್ಟಮರ್ಸ್ ಇರ್ತಾರೆ, ಬರ್ತಾರೆ, ಬಂದಾಗ ರಿವ್ಯೂ ಕೇಳಬೇಕು ಅಂದರೆ ನಾವು ವೆಬ್ಸೈಟ್ ಹೇಳಬೇಕು, ಗೂಗಲ್ ಮ್ಯಾಪ್ಸಿಗೆ ಹೋಗ್ಬೇಕು, ಅದೆಲ್ಲ ಇರಲ್ಲ. ಜಸ್ಟ್ ನೋಡಿ ಕಾರ್ಡನ್ನ ಸ್ಕ್ಯಾನ್ ಮಾಡಿಸಿ ಅವ್ರ ಮೊಬೈಲ್ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ಇವರ ಫುಲ್ ಡೀಟೇಲ್ಸ್ನ ಆಕ್ಸೆಸ್ ಮಾಡಬೇಕು. ಪ್ರತಿಯೊಂದು ಇಮೇಲ್ ಐಡಿ ಬಿಟ್ಟರೆ ಗೂಗಲ್ ಡ್ರೈವ್ ಎಲ್ಲ ಎಲ್ಲವೂ ಮೇಡಮ್. ಮೊಬೈಲ್ ನಂಬರ್, ಇನ್ಸ್ಟಾಗ್ರಾಮ್ ಅಕೌಂಟ್ಸು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರು, ಲಿಂಕ್ಡ್ಇನ್, ಪ್ರತಿಯೊಂದು ಲಿಂಕ್ಸು ಹಾಕೋಬೋದು. ವಾಟ್ಸಪ್ ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ಪಿಗೆ ಬರುತ್ತೆ. ಸೊ ಈ ರೀತಿ ಪ್ರತಿಯೊಂದನ್ನು ನಾವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. QR ಕೋಡ್ ಇರುತ್ತೆ. ಈ ಥರ ಎಕ್ಸ್ಪೋಗಳಲ್ಲೆಲ್ಲ ಈ QR ಕೋಡ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕ್ಬಿಟ್ರೆ ಮುಗಿಯುತ್ತೆ. ಬಂದು ನನಗೆ ಸರ್ ಸ್ಕ್ಯಾನ್ ಮಾಡಿ ನಮ್ಮ ಪೂರ ಡೀಟೇಲ್ಸ್ ನೋಡ್ಕೊಳ್ಳಿ. ಫುಲ್ ಈಸಿ ಆಕ್ಸೆಸ್ ಆಗಿರುತ್ತೆ. ಕೆಳಗಡೆ ನೀವು ವೀಡಿಯೋಸ್ ಹಾಕೋಬೋದು. ಇವಾಗ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಮೇಡಮ್ ಇದು ಎಸ್ಪೆಷಲಿ ನಾನು ಹೇಳಿದ್ರೆ ಯೂಸ್ ಆಗೋದು ಬಿಸ್ನೆಸ್ ಪೀಪಲ್ಸ್. ಈಗ ಡೇ ಟು ಡೇ ಅವ್ರು ಏನು ಮಾಡ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ, ಡೈಲಿ ಹೊಸೊಬ್ರು ನಂಗೆ ಸ್ಟ್ರೇಂಜರ್ಸ್ನೆಲ್ಲ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ವಿಸಿಟಿಂಗ್ ಕಾರ್ಡ್ ಕೊಡಬೇಕು ಅಂದರೆ ಭಾಳ ದುಡ್ಡು ಖರ್ಚಾಗುತ್ತೆ. ಸೊ ಇವರು ಒಂದು ಕಾರ್ಡ್ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ಅಪ್ ಟು 5 ಇಯರ್ಸ್ವರೆಗೂ ಅನ್ಲಿಮಿಟೆಡ್ ಟೈಮ್ಸ್, ಮಿಲಿಯನ್ ಟೈಮ್ಸ್ ಶೇರ್ ಮಾಡ್ಬೋದು. ಸೊ ಎಷ್ಟು ಸಾರಿ ಆದರೂ ಸ್ಕ್ಯಾನ್ ಮಾಡಿ. ನೀವು ಇಲ್ಲಿ ವ್ಯೂಸ್ ಕೂಡ ನೋಡ್ಕೋಬೋದು. ಎಷ್ಟು ಮಂದಿಗೆ ಸ್ಕ್ಯಾನ್ ಮಾಡಿದ್ದೀರಾ. ಇಲ್ಲಿ ನಮ್ಮದು ಪ್ರೊಫೈಲ್ 181 ಮಂದಿ ನೋಡೋದು. ಸೊ ಇದರಲ್ಲೇ ಗೊತ್ತಾಗೋ ಸೊ ನಾವು ಎಷ್ಟು ಮಂದಿಗೆ ರೀಚ್ ಆಗಿದ್ವಿ ಅಂತ ಹೇಳಿ. ಆಯಿತು. ಇದು ನೀವು ಸ್ಕ್ಯಾನ್ ಮಾಡಿದ್ರೆ ಬೇರೆಯವ್ರು ನಮ್ಮ ಡೀಟೇಲ್ಸ್ ಹೋಗುತ್ತೆ. ಅದರಿಂದ ಅವರು ನಮ್ಮ ಡೀಟೇಲ್ಸ್ ಎಲ್ಲ ಮಿಸ್ಯೂಸ್ ಮಾಡ್ಕೊಳಲ್ವಾ? ಗೂಗಲ್ ಡ್ರೈವ್ ಫೋಟೋಸ್ ಎಲ್ಲ ಸ್ಕ್ಯಾನ್ ಮೇಡಮ್ ಗೂಗಲ್ ಡ್ರೈವ್ ಫೋಟೋಸ್ ಏನೂ ಆಕ್ಸೆಸ್ ಇರಲ್ಲ. ಮತ್ತು ಜಿಮೇಲ್ ಏನಿಲ್ಲ, ಜಿಮೇಲ್ ID ಇರುತ್ತೆ. ಈಗ ನೀವು ಕಂಪ್ನಿಗಳಿಗೆಲ್ಲ ನಾವು ಜಿಮೇಲ್ ID ಕೊಡ್ತೇವೆ. ಆ ಥರದ್ದಷ್ಟೇ. ಅವ್ರು ಜಿಮೇಲ್ ID ತೊಗೊಂಡು ನಿಮಗೆ ಮೇಲ್ ಮಾಡ್ಬೋದು ಅಷ್ಟೇ ಹೊರತು ಅವ್ರೇನೂ ಮಾಡ್ಲಿಕ್ಕಾಗಲ್ಲ. ಫೋನ್ ಕಾಂಟ್ಯಾಕ್ಟ್ಸ್ ನಂಬರ್ ಸಿಗುತ್ತೆ ಮೇಡಮ್ ಅಷ್ಟೇ. ಅವ್ರಿಗೆ ನಂಬರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಲಿಸ್ಟಲ್ಲಿರೋ ನಂಬರ್ ಎಲ್ಲ ನಮಗೆ ಒಂದು ನಂಬರ್ ಮಾತ್ರ. ನೀವು ಕಂಪನಿಗೆ ಏನು ಅಂದರೆ ಕಾರ್ಡ್ ಮಾಡಿಸ್ಲಿಕ್ಕೆ ಡೀಟೇಲ್ಸ್ ಏನು ಕೊಟ್ಟಿರ್ತೀರೋ ಅದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದು ಮಾತ್ರ ಇನ್ಸ್ಟಾ ID ನೀವು ಕೊಟ್ಟು ಕಂಪ್ನಿ ಮೇಡಮ್ ಪರ್ಸನಲ್ ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ನೀವೇನೇನು ಡೀಟೇಲ್ಸ್ ಕೊಡ್ತೀರೋ ಅದೆಲ್ಲ ಡೀಟೇಲ್ಸ್ ಫೋನ್ ನಂಬರ್ ಇಲ್ಲ ಡಿಸ್ಪ್ಲೇ ಆಗುತ್ತೆ. ಆಟೋಮೆಟಿಕಲಿ ಸೇವ್ ಕಾಂಟ್ಯಾಕ್ಟ್ ಅಂತ ಫೀಚರ್ ಇದೆ. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ಐಡಿಗೆ ಸೇವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪ್ನಿಗೆ ತೋರಿಸ್ತೀನಿ. ಈಗ ನಿಮ್ಮದು OPay ಅಂದ್ಕೊಳ್ಳಿ ಕಂಪ್ನಿ. ನಮ್ಮದೇ ನಿಮ್ಮ ಕಂಪ್ನಿ ನಮ್ಮ ಕಂಪ್ನಿ ತೊಗೊಂಡಿದ್ರೆ
ನಾನು ಗೋಪಾಫೈ ಅಂತ ಸರ್ಚ್ ಮಾಡಿದ್ರೆ ಈ ಥರ ಫುಲ್ ಡೀಟೇಲ್ಸ್ ವಿತ್ ಫೋಟೋ ಸೇವ್ ಆಗಿಬಿಡ್ರಿ. ಈಗ ಅವ್ರು ನಿಮ್ಮ ಮೇಲ್ ಐ ಡಿ ಬೇಕು, ಪದೇ ನಿಮ್ಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ನಿಮ್ಮ ಹೆಸರು ಹೊಡೆದ್ಬಿಟ್ರೆ ನಿಮ್ಮ ಮೇಲ್ ಐ ಡಿ ಸಿಗುತ್ತೆ, ನಿಮ್ಮ ಕಂಪ್ನಿ ಅಡ್ರೆಸ್ ಸಿಗುತ್ತೆ, ನಿಮ್ಮ ಕಂಪ್ನಿ ವೆಬ್ಸೈಟ್ ಸಿಗುತ್ತೆ, ನಿಮ್ಮ ಲಿಂಕ್ಡ್ಇನ್ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಪ್ರೊಫೈಲ್ ಸೇವ್ ಆಗುತ್ತೆ. ಅವ್ರು ನಿಮ್ಮ ಮನೆಗೆ ಬರಬೇಕು, ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಲೊಕೇಶನ್ ಆಫೀಸ್ ಹತ್ರ ಪ್ರತಿಯೊಂದು ಈಸಿ. ಆಫೀಸು, ಕಂಪ್ನೀಸು, MNC ಆ ಥರ ಎಲ್ಲ ಯೂಸ್ ಆಗುತ್ತೆ. ಇವಾಗ ಆಫೀಸ್ ಪರ್ಸ್ನಲ್ ಅಂತೀರ, ಆಫೀಸ್ ಎಂಪ್ಲಾಯೀಸ್ಗೆ ಆಫೀಸ್ ಲೊಕೇಶನ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಲ್ಲರಿಗೂ ಯೂಸ್ ಆಗುತ್ತೆ. ಸೇಲ್ಸ್ ಎಕ್ಸಿಕ್ಯೂಟಿವ್ ನೋಡಿ ವೀಕ್ಷಕರೇ, ಇದು ನ್ಯೂ ಟೆಕ್ನಾಲಜಿ ಅಂತ ಬಂದಿರೋಂಥ ವಿಸಿಟಿಂಗ್ ಕಾರ್ಡು. ಇದರಲ್ಲಿ ಹೇಗಿದೆ ಅಂತಂದರೆ ಗೋಪಾಫೈ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸೋದ್ರಿಂದ ನಾವು ಆಟೋಮೆಟಿಕ್ಕಾಗಿ ನಮ್ಮ ಡೀಟೇಲ್ಸ್ನ ಬೇರೆಯವ್ರಿಗೆ ಕೊಡ್ಬೋದು. ಬಾಯಲ್ಲಿ ಹೇಳೋ ಬದಲು ನೋಟ್ ಬರ್ಕೊಳ್ಳೋ ಬದಲು ಅವಾಗ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಇಮೇಲ್ ಐ ಡಿ ಮತ್ತು ನಮ್ಮ ಫೋನ್ ನಂಬರು ಮತ್ತು ಇನ್ಸ್ಟಾ ಐ ಡಿಗಳು ಯೂಸ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ನಾನು ಒಂದು ಕಂಪ್ನಿ ತೆಗೆದಿದ್ದೀನಿ, MNC ಕಂಪ್ನಿ ಅಂದ್ಕೊಳ್ಳಿ. ನನ್ನ ಕಂಪ್ನಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅದರಲ್ಲಿ ಅವ್ರು ಸ್ಕ್ಯಾನರ್ ಕಳಿಸ್ಬಿಟ್ರೆ ಅವ್ರಿಗೆಲ್ಲ ಮಾಹಿತಿ ಸಿಗುತ್ತೆ. ಅವ್ರು ನಮ್ಮ ಲೊಕೇಶನ್ಗೆ ಬರ್ಬೋದು, ಆಫೀಸ್ಗೆ ಬರ್ಬೋದು, ನಮ್ಮ ಇನ್ಸ್ಟಾ ಅಥವಾ ಫೇಸ್ಬುಕ್ ಯಾವುದೇ ನಮ್ಮ ಕಂಪ್ನಿ ಬಗ್ಗೆ ಗೊತ್ತಿದ್ದರೆ ಮಾಹಿತಿ ತಿಳ್ಕೊಬೋದು. ಜಿಮೇಲ್ ಮಾತ್ರ ಇರುತ್ತೆ, ಜಿಮೇಲಲ್ಲಿ ಇರೋ ಡೀಟೇಲ್ಸ್ ಇರೋಲ್ಲ. ಕಾಂಟ್ಯಾಕ್ಟ್ಸ್ ನಮ್ಮ ಫೋನ್ ನಂಬರ್ ಇರುತ್ತೆ, ಎಲ್ಲ ನಂಬರ್ಸು ಇರೋಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಅವ್ರಿಗೆ ಸ್ಕ್ಯಾನ್ ಆಗುತ್ತೆ, ಬಟ್ ಇನ್ಸ್ಟಾ ಡೀಟೇಲ್ಸ್ ಎಲ್ಲ ಇರೋದಿಲ್ಲ. ನಾವು ಬಾಯಲ್ಲಿ ಹೇಳೋ ಬದಲು ಈ ಥರ ಐ ಡಿ ಅಂತ ಹೇಳ್ಬಿಟ್ಟು ಈ ಸ್ಕ್ಯಾನ್ ಮೂಲಕ ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಯತ್ನ ಪಡ್ಕೊಂಡು ಈ ಕಾಸ್ಟ್ ಏನಾಗುತ್ತೆ ಸರ್? ಮೇಡಮ್ ಸ್ಟಾರ್ಟಿಂಗ್ ಪ್ರೈಸು ₹1000 ಸ್ಟಾರ್ಟ್. ಈಗ ನಮ್ಮ ಪ್ರೈಸು ಹೇಳ್ತೀನಿ ನೋಡಿ ಯಾಕೆ ಅಂತೇಳಿ. ಈಗ ಹೊರಗಡೆ ಒಂದು ಕಂಪ್ನಿಗೆ ಒಂದು ಬಿಸ್ನೆಸ್ ವೆಬ್ಸೈಟ್ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಮಿನಿಮಮ್ 10,000 ಇಡಬೇಕು, ಅದು 1 ವರ್ಷಕ್ಕೆ. ಮತ್ತು ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಬೇರೆ, ಎಡಿಟಿಂಗ್ ಚಾರ್ಜಸ್ ಅಂತ ಬೇರೆ ಕೊಡಬೇಕು. ಬಟ್ ನಾವು ಕೊಡ್ತಾ ಇರೋದು ಬರೀ ₹1,000 ಸ್ಟಾರ್ಟ್ ಆಗುತ್ತೆ. 5 ವರ್ಷದವರೆಗೂ ವ್ಯಾಲಿಡಿಟಿ ಇರುತ್ತೆ, ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಸರ್ ನಮಗೆ ಈ ಪ್ರಾಡಕ್ಟ್ ನಮ್ಮ ವೆಬ್ಸೈಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಫ್ರೀಯಾಗಿ ಆ್ಯಡ್ ಮಾಡ್ಕೊಳ್ಳಿ, ನೋ ಚಾರ್ಜಸ್. 5 ವರ್ಷದವರೆಗೂ ಈಸಿಯಾಗಿ ಯೂಸ್ ಮಾಡ್ಬೋದು. ₹1,000 ನಾವು ಎಲ್ಲೋ ಖರ್ಚು ಮಾಡಿದ್ವಿ. ಈಗ ಒಂದು 5,000 ಕಾರ್ಡ್ ಪ್ರಿಂಟ್ ಮಾಡಬೇಕು ಅಂದರೆ 5,000 ಇಡಬೇಕು. ಸೊ ನೀವು 1,000 ಇಟ್ಟರೆ 5 ವರ್ಷದವರೆಗೂ ಅನ್ಲಿಮಿಟೆಡ್ ಟೈಮ್ಸ್, ಮಿಲಿಯನ್ ಟೈಮ್ಸ್ ಯೂಸ್ ಮಾಡ್ಬೋದು. ಇವಾಗ ಇದು ಸ್ಕ್ಯಾನರ್ ಇದೆಯಲ್ಲ ಸರ್, NFC ಅಂತ ಹೇಳಿದ್ರು. ನಾನು ನೋಡಿದೆ, ಚೆಕ್ ಮಾಡಿದೆ. ಸ್ಮಾರ್ಟ್ಫೋನ್ ಇದ್ದರೆ ಮಾತ್ರ ಹೊತ್ತಾಗುತ್ತಾ ಅಥವಾ ಸ್ಮಾರ್ಟ್ಫೋನ್ ಇದ್ದರೆ ಹೊತ್ತಾಗಲ್ಲ? ಅಲ್ಲ, ಸ್ಮಾರ್ಟ್ಫೋನ್ ಎಲ್ಲರ ಕೈಲೂ ಇದೆ. ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಎಲ್ಲದರಲ್ಲೂ ಲ್ಯಾಪ್ಟಾಪಲ್ಲಿ ಏನಾದ್ರು ಮೇಡಮ್ ಇದರಲ್ಲಿ ಶೇರ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಒಂದು QR ಓಕೆ ಕಾರ್ಡ್ ಮೇಲೂ ಇರುತ್ತೆ, ಇನ್ನೊಂದು ಮೊಬೈಲ್ ವೆಬ್ಸೈಟಲ್ಲೂ ಬರುತ್ತೆ. ಇನ್ನೊಂದು ಏನಂದರೆ ಇದೊಂದು ಲಿಂಕ್ ಕೊಡ್ತೀವಿ. ಯಾವುದೇ ವೆಬ್ಸೈಟ್ ಅಂದರೆ ಲಿಂಕ್ ಬರುತ್ತೆ. ಇಲ್ಲಿ ವಾಟ್ಸಪ್ಗೆ ಹೋಗಿದ್ರೆ ಲಿಂಕ್ ಸಿಗುತ್ತೆ, ಗೋಪಾಫೈ.com ಅವ್ರ ಹೆಸರು ಕಂಪ್ನಿ ಮೇಲೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ನ ನೀವು ಸ್ಟೇಟಸ್ ಇಡ್ಬೋದು, ಸ್ಟೋರಿ ಇಡ್ಬೋದು, ಯಾರಾದರೂ ಆಗಲಿ. ಈಗ ಶೇರ್ ಮಾಡಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಈ ರಿಸರ್ಚ್ ಮಾಡುವಾಗ ನಿಮ್ಗೆ ಏನು ಅನಿಸ್ತು? ನೀವೇನ ರಿಸರ್ಚ್ ಮಾಡಿದ್ದು ಅಥವಾ ಬೇರೆಯವರ? ಹಂಗೇನಿಲ್ಲ, ಅದೇ ಹೇಳ್ತಾರಲ್ಲ ಮೇಡಮ್, ಕಾಲೇಜಲ್ಲಿ ಏನು ಹೇಳ್ತಾರೆ, ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಓನಾಗಿ ಥಿಂಕ್ ಮಾಡೋದೇನು ಬೇಕಾಗಿಲ್ಲ. ಬೇರೆಯವರು ಮಾಡಿರ್ತಾರೆ, ಅದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ನಿಮ್ಮದೇ ಆಗಿರ್ತಕ್ಕಂಥ ಕೆಲವು ಆಲೋಚನೆಗಳನ್ನ ಆ್ಯಡ್ ಮಾಡಿ. ಹಾಂ ಮೇಡಮ್, ನಾವು ರಿಸರ್ಚ್ ಮಾಡಿ ಬೇರೆಯವ್ರನ್ನೆಲ್ಲ ತಿಳ್ಕೊಂಡು. ಮೇಡಮ್ ನನ್ನ ಹೆಸರು ವಿನೋದ್ ರೆಡ್ಡಿ ಬಿ ಅಂತ ಹೇಳಿ, ನಮ್ಮದು ಪ್ರಾಪರ್ ಬಳ್ಳಾರಿ, ಕಂಪ್ನಿ ಇರೋದು ಬ್ಯಾಂಗ್ಳೂರಲ್ಲಿ. ವಿನೋದ್ ರೆಡ್ಡಿ ಬಿ ಅಂತ ಹೇಳಿ ಬಳ್ಳಾರಿಯಿಂದ ಬಂದಿದ್ದಾರೆ. ಇಲ್ಲಿ ನ್ಯಾನೋ ಟೆಕ್ನಾಲಜಿದು ಎಕ್ಸ್ಪೋ ನಡೀತಾ ಇದೆ ಹೋಟೆಲ್ ಅಶೋಕಲ್ಲಿ. ಇನ್ನು ನಾಳೆನೇ ಬರುತ್ತೆ. ನಾನು ಇವತ್ತು ಅಪ್ಲೋಡ್ ಮಾಡ್ತೀನೋ ನಾಳೆ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ವಿಡಿಯೋ. ಅವ್ರದ್ದು ಇದರಲ್ಲಿ ನಾನು ಲಿಂಕಲ್ಲಿ ಕೆಳಗಡೆ ಅಡ್ರೆಸ್ ಫೋನ್ ನಂಬರ್ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಅಥವಾ MNC ಕಂಪ್ನಿ ಅಥವಾ ಬೇರೆ ಕಂಪ್ನಿಗಳು ಯಾರು ಬೇಕಾದರೂ ಅಪ್ರೋಚ್ ಮಾಡ್ಬೋದು, ಮತ್ತು ಇಂಡಿವಿಜುವಲ್ ಆಗೂ ಅಪ್ರೋಚ್ ಮಾಡ್ಬೋದು. ಇದ್ರ ಕಾಸ್ಟ್ ಓನ್ಲಿ ₹1,000 ವಿಸಿಟಿಂಗ್ ಕಾರ್ಡು, VIP ವಿಸಿಟಿಂಗ್ ಕಾರ್ಡು. ಇದು ಯಾವುದು ನ್ಯಾನೋ ಕಾರ್ಡ? NFC ಕಾರ್ಡು ಅಂತ ಹೇಳ್ಬಿಟ್ಟು ಸ್ಕ್ಯಾನರ್ ವಿಸಿಟಿಂಗ್ ಕಾರ್ಡ್ ಸ್ಕ್ಯಾನರ್ ಬಂದಿದೆ. ಇದು ಹೊಸ ತನವಾಗಿದೆ, ನೂತನವಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಇದು ಎಲ್ಲೂ ಯೂಸ್ ಆಗಿಲ್ಲ. ನಾನು ಫಸ್ಟು ನಮ್ಮ ಚಾನಲಲ್ಲಿ